ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಮ್ಮ ಮಮ್ಮಿ ಜೊತೆ ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅದಕ್ಕೋಸ್ಕರ ಹೊರಡ್ತಾ ಇದ್ದೀನಿ. 2:10 ಮೂವಿ ಶೋ ಇರೋದು. ಆದರೆ ನಾನಿನ್ನೂ 1 ಗಂಟೆ ಆದರೂ ಮನೇಲಿದ್ದೀನಿ. ಸೊ ಪಟ ಹೊರಡಬೇಕು. ಹಣ್ಣು ಎತ್ಕೊಂಡಿದ್ದೀನಿ. ಅಂದರೆ ನಮ್ಮ ಡ್ಯಾಡಿ ಹಣ್ಣು ಜಾಸ್ತಿ ತಿಂತಾರೆ. ಸೊ ಅವ್ರಿಗೋಸ್ಕರ ಹಣ್ಣು ತೊಗೊಂಡಿದ್ದೀನಿ. ನಾನು ಮನೆಗೆ ಹೋಗಿ ಮಮ್ಮಿನ ಪಿಕ್ ಮಾಡಿಕೊಂಡು ಮೆಟ್ರೋಗೆ ಹೋಗಿ ಆಮೇಲೆ ಮಾಲ್ ರೀಚ್ ಆಗೋದು. ಯಾವ ಮಾಲು ಏನು ಎತ್ತ ಆಮೇಲೆ ತೋರಿಸ್ತೀನಿ. ಸೊ ಫಸ್ಟು ಹೊರಟ್ಬಿಡೋಣ. ಇನ್ನು ಲ್ಯಾಪ್ಟಾಪ್ ಎಲ್ಲ ಯಾಕೆ ಇಡೋದು ಅಂತ ಮಮ್ಮಿ ಕೊಡ್ತಾ ಇದ್ದೀನಿ. ನಾನು ನಮ್ಮಮ್ಮ ಮೆಟ್ರೋ ಸ್ಟೇಷನ್ ರೀಚ್ ಆಗಿದ್ದೀವಿ. ತುಂಬ ಟೈಮ್ ಆಗೋಗಿದೆ. 2:10 ಮೂವಿ ಇರೋದು. ಇನ್ನು 2:50 ಆದರೂ ನಾವು ಮೆಟ್ರೋದಲ್ಲೇ ಇದ್ದೀವಿ. 1:50. ಸೊ ಪಟ್ ಅಂತ ರೀಚ್ ಆಗಬೇಕು. ಮೇಲೆ ಹಿಂಗೆ ಡಿಸೈನ್ ಮಾಡಿಟ್ಟಿದ್ದಾರೆ. ಅಸಹ್ಯವಾಗಿದೆ ಅಪ್ಪ. ಒಪ್ಪ ಅಲ್ವಮ್ಮ, ಅಸಹ್ಯವಾಗಿ ಮಾಡಿಬಿಟ್ಟಿದಾರಲ್ವಾ? ಅಲ್ಲ, ಇರೋ ಮೆಟ್ರೋ ಮೇಲೆ ಅಡ್ವರ್ಟೈಸ್ಮೆಂಟ್ ಹಾಕಿರೋದು ಅಲ್ವಾ? ಏನೂ ಕಾಣಿಸ್ದಂಗೆ ಮಾಡೋರೆ. ಕೋಣನ್ಕುಂಟೆ ಮೆಟ್ರೋ ಸ್ಟೇಷನ್ ಹತ್ರ ಇಳ್ದಿದ್ದೀವಿ. ಮಾಲ್ ರೀಚ್ ಆದ್ವಿ. ಸೊ ಟೈಮ್ 2:15. ಮೂವಿ ಸ್ಟಾರ್ಟ್ ಆಗೋಗಿರುತ್ತೆ. ಮಳೆ ಬಂದಿರೋದ್ರಿಂದ ನಿಧಾನಕ್ಕೆ ಹೋಗ್ತೀವಿ. ಏನು ಸಕ್ಕದಾಗಿ ಮಾಡಿದ್ದಾರೆ. ಚೆನ್ನಾಗಿದೆಯಲ್ಲಮ್ಮ ಇದು. ತಿನ್ನಕ್ಕೆ ತಗೊಂಡೋಗ್ಬಿಡೋಣ ಅಥವಾ ಹೋಗ್ಬಿಡ್ಬೇಕು ತಗೊಳ್ಳೋಣ? ರಿಕ್ಲೈನರ್ಸ್. ಸಾತ್ಸಕ್ಕೆ ಬೆಂಗಳೂರು ಹೊರಟಿದ್ದೀನಿ. ನಡೆಸಿದ ಸಾಂಗಲಿ ಜೂಲಿನ ಬದಲೇ ಆಗಲ್ಲ. ಎತ್ತಳೆ ಮೇಲೆ ಸರ್, ಎತ್ತಳೆ ಮೇಲೆ. ನಾನು ಇಲ್ಲಿ ಪಾಠ ಮಾಡ್ತಾ ಇದ್ರೆ ನೀನು ಕೂತ್ಕೊಂಡು ಚರ್ಚೆ ಮಾಡ್ತಾ ಇದೀಯಾ? ನಾನು ಪಾಠ ಕೇಳ್ತಾ ಇದ್ದೆ ಸರ್. ಏನ್ ಪಾಠ ಕೇಳ್ತಾ ಇದೀಯಾ? ಥಿಯೇಟರ್ ನೋಡಿ, ನಾವು ತಿಂದ್ಬಿಟ್ಟು ಇಟ್ಟಿದ್ದೀವಿ. ಹಿಂಗೆ ಹೊಟ್ಟೆ ಹಸ್ವಾಗ್ಬಿಟ್ಟಿತ್ತು. ನನ್ನ ಬ್ಯಾಗಿಗೆ ಒಂದು ಸೀಟ್ ಇಟ್ಕೊಂಡಿದ್ದೀನಿ. ಸೊ ಅದ್ರ ಜೊತೆ ನಮ್ಮ ಮನೆ ಕೂತಿದ್ದಾರೆ ಇಲ್ಲಿ. ಆಮೇಲೆ ಇಬ್ಬರು ಮಾಲ್ ಸುತ್ತಕ್ಕೆ ಹೋಗ್ತೀವಿ. ನಾನು ನಮ್ಮಮ್ಮ ಫಿಲಮ್ ನೋಡ್ಕೊಂಡು ಆಚೆ ಬರ್ತಾ ಇದ್ದೀವಿ. ಈ ಫಿಲಮ್ನ ಅವರು ಥಿಯೇಟ್ರಲ್ಲಿ ರಿಲೀಸ್ ಮಾಡೋದ್ ಬದಲು ಸುಮ್ಮನೆ ಯೂಟ್ಯೂಬಲ್ಲಿ ರಿಲೀಸ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. 1.5 ಅವರ್ ಏನೋ ಇರಬೇಕಷ್ಟೇ. ನಾವಿಬ್ಬರು ಚೆನ್ನಾಗಿ ತಿಂದ್ಬಿಟ್ಟು ಓಕೆ ನೋಡ್ಬೋದು. ಆ ಥರ ಇಲ್ಲ, ಇನ್ನು ಡಬ್ಬ ಥರ ಇಲ್ಲ. ಒನ್ ಟೈಮ್ ವಾಚು. ಬಟ್ ಯೂಟ್ಯೂಬಲ್ಲಿ ನೋಡ್ದಂಗೆ ಇತ್ತು ನನಗಿದು ಅಷ್ಟೇ. ಈಗ ಇಲ್ಲಿಂದ ರೌಂಡ್ ಹೊಡ್ಕೊಂಡು ಮನೆಗೆ ಹೋಗ್ತೀವಿ. ಮಾಲ್ ಒಳಗೆ ಫು ಕೆಫೆ ಅಂತ ಏನೋ ಇದೆ. ಈ ಕೊರಿಯನ್ ಬಂದು ಸಿಗುತ್ತೆ ಅಂದರು. ಸೊ ಇಲ್ಲಿ ಹಾಕ್ತಿದ್ದಾರೆ. ಅದನ್ನು ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಇದು ಒಳಗಡೆ ರೆಡಿ ಆಗ್ತಾ ಇದೆ ಆ್ಯಕ್ಚುಲಾಗಿ. ಮಮ್ಮ ಇಸ್ ವೇಟಿಂಗ್ ದೇರ್. ಆ್ಯಂಡ್ ಅದು ಒಂದಕ್ಕೆ ಪ್ಯಾನ್ ಕೇಕಿಗೆ ನನ್ನ ಅಜ್ಜಿನ ಬಡಿಯ 385 ರೂಪೀಸ್ ತೊಗೊಂಡಿದ್ದಾರೆ. ದೇವ್ರೆ, ಟ್ರೈ ಮಾಡಬೇಕಲ್ಲ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಹತ್ರ ಕ್ಯಾಲ್ಕುಲೇಟರ್ ನೋಡಿ ಹೆಂಗಿದೆ. ಕಲರ್ ಎಲ್ಲ ಎಲ್ಲಿಂದಾನೆ ಎತ್ಕೊಂಬರ್ತಾರಲ್ಲ ಇವರು. ತವಾ ಮೇಲೆ ಅಕ್ಕ ಬೆಣ್ಣೆ ಸಬೂರು ಇಟ್ಟವಳೆ. ಇನ್ನೂ ಏನೋ ಮಾಡ್ತಾರಪ್ಪ ನಿಂತ್ಕೊಂಡು ಗುಸ್ಗುಸು ಅಂತ. ಪಟ ಹಾಕ್ಬೇಕಲ್ವ, ನಂಗೆ ಕಾಯ್ತಾ ಇದ್ದೀನಿ. ಇವಾಗ ಹಾಕ್ತಾ ಇದ್ದಾರೆ ಪ್ಯಾನ್ ಕೇಕ್ನ. ಏನು ಐಸ್ ಕ್ರೀಮ್ ಬಿಟ್ಟಂಗೆ ಬಿಡ್ತಾ ಇದ್ದಾರೆ. ಕಾಣಿಸ್ತಾ ಇದೆಯಾ ನಿಂಗೆ? ಇಷ್ಟೊಂದು ಆಗ್ತಾ ಇದ್ದಾನೆ. ಇದಕ್ಕೆ ಆ್ಯಕ್ಚುಲಾಗಿ ಜನ ಜಾಸ್ತಿ. ಫುಲ್ ಮಾಲ್ ಕಾಲು ಹೊಡಿತಾ ಇದೆ. ಓ ಮೈ ಗಾಡ್. ಬೆಣ್ಣೆ ಮೇಲೆ ಆಗ್ತಾಯಿರೋದು. ಹಾಕಿ, ನಾನು ಕೂತಿರ್ತೀನಿ ನಮ್ಮ ಜಾಗದಲ್ಲಿ. ಯಾವುದೋ ಮಿನಿಸೋಲ್ ಅಂತ ನೋಡಿದೆ ಇಲ್ಲೇ ಮೇಲ್ಗಡೆ. ಇಟ್ ಇಸ್ ಸಿಮಿಲರ್ ಟು ಮಿನಿಸೋ ಥರ. ನನಗೆ ಆ್ಯಕ್ಚುಲಾಗಿ ಅಟ್ರ್ಯಾಕ್ಟ್ ಆಗಿದ್ದು ಈ ಪೆನ್ನು. ಮೇಲ್ಗಡೆ ಒಂದು ಆನೆ ಇದೆ. ಜೆಲ್ ಪೆನ್ ಇದು. ರೀಫಿಲ್ ಮತ್ತೆ ಹಾಕೋಬೋದಂತೆ. ನನಗೆ ಇಷ್ಟ ಆಯಿತು ಅಂತ ತಗೊಂಡೆ. ತುಂಬ ಚೆನ್ನಾಗಿದೆ. 149 ರೂಪೀಸ್ ಇದು. ಆ್ಯಂಡ್ ಇಷ್ಟ ಆಗಿದ್ದು. ನೆಕ್ಸ್ಟು ಈ ಡೈರಿ ತೊಗೊಂಡಿದ್ದೀನಿ. ಇದು ಬುಕ್ ಮಾರ್ಕ್ ಇದೆ, ಹೋಲ್ಡರ್ ಇದೆ. ನನಗೆ ಈ ಡೈರಿ ಎಲ್ಲ ಸ್ವಲ್ಪ ಕ್ರೇಜ್ ಇದೆ ಜಾಸ್ತಿ. ಆದರೆ ನಮ್ಮ ಮನೇಲಿ ಎಲ್ಲ ನಾನು ಡೈರಿ ಬಳಸಿ ಪೇಜೆಲ್ಲ ಹರಿದು ಪರ್ದಾಗೋಗಿದೆ. ಸೊ ನನಗೆ ಅಂತ ಒಂಚೂರು ನನ್ನ ಅಕೌಂಟ್ಸು
ಆಮೇಲೆ ಕಾಂಟ್ಯಾಕ್ಟ್ಸ್ಗೋಸ್ಕರ ಒಂದು ತೊಗೊಂಡಿದ್ದೀನಿ. ಒಂದು ನಿಮಿಷ ಓಪನ್ ಮಾಡ್ಬಿಡ್ತೀನಿ. ಇಲ್ಲೇ ಓಪನಿಂಗ್ ಆಗೋಗಿ. ಹಾಂ, ಓಪನಿಂಗ್ ಆಯಿತು ನೋಡಿ. ಇದು ಬುಕ್ ಮಾರ್ಕರ್ ಅಂತೆ, ಇದು ಅಟ್ಯಾಚ್ ಆಗಿದೆ. ಆಮೇಲೆ ತೆಗಿತೀನಿ. ಇದು ಮ್ಯಾಗ್ನೆಟ್ ಇದೆ. ಓ ಚೆನ್ನಾಗಿದೆ ಅಲ್ಲಮ್ಮ. ನೋಡಿ ಪ್ಲ್ಯಾನರ್ ಇದೆ. ಓ ಹಿಂಗೆಲ್ಲ ಡಿಸೈನ್ ಎಲ್ಲ ಇದೆ. ನಂಬರ್ ಬರ್ಕೋಬೋದು. ಏನೋ ನೋಡಿ ಈ ಥರ ಶೀಟ್ಸ್ ಇದೆ. ಹೆಂಗೆ ಯುಟಿಲೈಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ, ತಗೊಂಡಿದ್ದೀನಿ. ಎದ್ದು ನಿಂತ್ಕೊಬೇಕು. ನಾನು ಆವಾಗಲೇ ಎಷ್ಟು ನೀಟಾಗಿ ತಗೊಂಬಂದು ತಿಂದೆ. ನಮ್ಮಮ್ಮ ರೆಕಾರ್ಡೇ ಮಾಡಿಲ್ಲ. ಸ್ವಲ್ಪ ಮೊಟ್ಟೆದು ಹಸ್ಕಸ್ ಕುಡಿತಾ ಇದೆ. ಚೆನ್ನಾಗಿದೆ. ಇದು ಜಾಪನೀಸ್ ಪ್ಯಾನ್ ಕೇಕ್. ಮಾಚ ಏನೋ ಇದೆ, ತೊಗೊಳ್ಳಿಲ್ಲ. ಚಾಕ್ಲೇಟ್ ತೊಗೊಂಡೆ. ಒನ್ ಟೈಮ್ ತಿನ್ಬೋದು ಅಷ್ಟೇ, ಮೊದಲು ತಿನ್ನೋಕ್ಕಾಗಲ್ಲ. ಚೆನ್ನಾಗಿದ್ರೆ ಹೇಳು, ತಿಂತೀನಿ. ಇಲ್ಲ ಬೇಡಪ್ಪ. ಟೇಸ್ಟ್ ಮಾಡು. ಸ್ಪೂನ್ ಕೊಟ್ಟಿಲ್ಲ ಅವರು, ಫೋರ್ಗೆ ಕೊಟ್ಟಿರೋದು. ಸ್ವಲ್ಪ ಚಾಕ್ಲೇಟ್ ಜೊತೆಗೆ ಎತ್ಕೊ. 385 ರೂಪೀಸ್ ಒಂದು ಬಿರಿಯಾನಿ ಬರ್ತಾಯಿತ್ತು. ಜೊತೆಗೆ ತಿನ್ನ ಮಮ್ಮಿ, ಒಟ್ಟಿಗೆ ಚಾಕ್ಲೇಟ್ ಜೊತೆಗೆ ಟೇಸ್ಟ್ ಗೊತ್ತಾಗಲ್ಲ. ಹಾಂ, ಟೇಸ್ಟ್ ಮಾಡು. ಇದನ್ನೊಂಚೂರು ಹಾಕು. ಐಸ್ ಕ್ರೀಮ್ ಬಾಯಿಗೆ. ಐಸ್ ಕ್ರೀಮ್ ಅಲ್ಲ, ಅದು ಕ್ರೀಮು. ಓಕೆನಾ ಏನು? ಅಷ್ಟೇ. ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ ಹತ್ರ ಇದನ್ನು ಇಟ್ಟಿದ್ರು. ಸೊ ಟಚ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ ನಾವು ಫುಡ್ ಆರ್ಡರ್ ಮಾಡಿ UPI ಮುಖಾಂತರ ಪೇ ಮಾಡಿದ್ರೆ ಪಟ್ ಅಂತ ಫುಡ್ ಬೀಳತ್ತೆ. ಹಾಂ ಹಾಂ, ತಗೊಂಡೆ. ಬೇಡ ಮಮ್ಮ, ನಂಗೆ ಆಗಲೇ ಮದುವೆ ಆಗಿದೆ. ನೀವು ಈಗಲೇ ನನಗೆ ಕೊಡಬೇಡಿ. ನನಗೆ ಈಗಲೇ ಕೊಡಬೇಡಿ, ಮದುವೆ ಆಗಿದೆ. ಥ್ಯಾಂಕ್ ಯು. ನಮ್ಮ ಅಪ್ಪಂಗೆ ವಿಡಿಯೋ ಮಾಡಕ್ಕೆ ಹೇಳ್ಬಾರ್ದು. ಅಣ್ಣ ಕೊಟ್ಟರು ಅಲ್ಲ ಅವಳು ಕೊಡೋಣ ಅಲ್ಲ. ನಮ್ಮ ಅಣ್ಣನಿಂದ ಗೌರಿ ಹಬ್ಬಕ್ಕೆ ಟೋಕನ್ ನೋಡ್ಕೊಂಡಿದ್ದೀನಿ. ಬೆಂಗಳೂರು ಗಣೇಶ ಉತ್ಸವ, ಗಣೇಶ ನೋಡೋದಕ್ಕೆ ನಮ್ಮಪ್ಪ ನಮ್ಮನ್ನ ಈ ಮಳೇಲಿ ಕರ್ಕೊಂಬಂದವ್ರೆ. ನಾನು ಇಲ್ಲಿ, ನಮ್ಮಮ್ಮ ಅಲ್ಲಿ ಫುಲ್ ರೇನ್ ಕೋಟ್ ಹಾಕೊಂಡು ಬಂದಿದ್ದೀನಿ. ಐ ಹೋಪ್ ಮೈ ವಾಯ್ಸ್ ಇಸ್ ಕ್ಲಿಯರ್. ಆ್ಯಂಡ್ ಇನ್ನೂ ಅಲ್ಲಿ ಒಂದಷ್ಟು ಬರೋದಿದೆ. ನಾನು ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಚಳಿಗೆ ಲಾಡು ಕೊಟ್ಟರು, ತಿಂತಾ ಇದ್ದೀನಿ. ಅವಾಗ ಕೂಡ ಗಾಡಿ ಇದೆ. ಏನೋ ಬಾಗಿಲು ಲಕ್ಷ್ಮಿ ಹಾಕೊಂಡ್ಬಿಟ್ಟವ್ರೆ. ನೋಡಿ ಪ್ರಸಾದ ಹಂಚ್ಕೊಳ್ತಾ ಅವ್ರೆ. ಇನ್ನೂ ದೇವ್ರು ಬಂದಿಲ್ವಲ್ಲಪ್ಪ. ಇದಕ್ಕೆ ಚಿನ್ನದ ಕಿರೀಟ ಹಾಕಿರೋದು. ಹಾಂ, ಝೂಮ್ ಮಾಡಿ ತೋರಿಸ್ತೀನಿ. ಕಿರೀಟ ಗೋಲ್ಡು, ಕೈ ಗೋಲ್ಡು, ಲಾಡು ಗೋಲ್ಡು, ಇನ್ನೇನೇನು ಗೋಲ್ಡ್ ಇದೆಯಪ್ಪ. ಕಾಲು ಗೋಲ್ಡ್ ಹಾಕೋರೆ ನೋಡಿ. ಕಾಲು ಗೋಲ್ಡು, ಕಿವಿ ಗೋಲ್ಡು. ಸಕ್ಕದಾಗಿ ಮಾಡೋದು. ಇದನ್ನು ಹಂಗೆ ಉಳಿಸ್ಕೊತಾರೆ. ಇದನ್ನು ಮುಳುಗ್ಸಲ್ಲ. ಪ್ರತಿ ವರ್ಷ ಇದನ್ನು ಒಂದು ಸ್ವಲ್ಪ ರಿನೋವೇಟ್ ಮಾಡಿ ಅದು ಪೇಂಟ್ ಪೂಜೆ ಆಗುತ್ತೆ. ಹಾಂ, ಪ್ರತಿ ಸಂಕಷ್ಟಿಗೂ ಗಣೇಶನ ಪೂಜೆ ಮಾಡಿ ಉಳಿಸ್ಕೊಂಡಿದ್ದಾರೆ. ಗಣೇಶ ಫುಲ್ ನೋಡಾಯಿತು. ಲಾಸ್ಟ್ ಗಾಡಿ ಪಾಸ್ ಆಗೋವರೆಗೂ ಮಳೆಯಲ್ಲಿ ನಿಂತ್ಕೊಂಡಿದ್ದೀವಿ. ಸೊ ಈಗ ವಾಪಸ್ ನಮ್ಮ ಗಾಡಿ ಹತ್ರ ಹೋಗಿ ಆಮೇಲೆ ಮನೆಗೆ ಹೋಗ್ಬೇಕು. ನಮ್ಮಪ್ಪ ಇದನ್ನು ನೋಡೋದಕ್ಕೆ ನನ್ನನ್ನು ಮಳೇಲಿ ಕರ್ಕೊಂಬಂದು ಟ್ರಿಪ್ಸ್ ಬಂದಿದ್ದೀನಿ, ತೋರಿಸ್ತೀನಿ ತಡಿ. ನಮ್ಮಪ್ಪ ಹೆಲ್ಮೆಟ್ ಬಿಚ್ಚೇ ಇಲ್ಲ. ನಮ್ಮಮ್ಮ ಯಾವುದು ನಾಯಿ ಅಟ್ಯಾಕ್ ಮಾಡಿಬಿಡುತ್ತೆ. ನಮ್ಮಮ್ಮ ಅಂಬ್ರೆಲ್ಲ ಇಟ್ಕೊಂಡೇ ಹೋಗ್ತಾವ್ರು. ನಮ್ಮ ಗಾಡಿ ಇನ್ನೂ ಮುಂದೆ ಇದೆ. ನಾವೀಗ ಬೆಂಗಳೂರು ಗಣೇಶ ಉತ್ಸವ, ಗಣೇಶ ನೋಡಿಕೊಂಡು 3 ಜನನು ನಮ್ಮ ಅಣ್ಣ ಕೂರಿಸಿಲ್ಲಪ್ಪ, ನೀನು ಡ್ರೈವ್ ಮಾಡಪ್ಪ ಪ್ಲೀಸ್. ನಮ್ಮ ಅಣ್ಣ ಕೂರಿಸಿರೋ ಗಣೇಶ ನೋಡಕ್ಕೆ ಹೋಗ್ತಾ ಇದ್ದೀವಿ. ಟ್ರಿಬಲ್ಸು. ಅಪ್ಪ ನುಗ್ಬೇಡ ಕಣಪ್ಪ, ತುಂಬ ಕಷ್ಟದಲ್ಲಿ ಕೂತಿದ್ದೀವಿ. ಮೊದಲೇ ಗಾಡಿ ಎಳಿಯಲ್ಲ, ಅದರಲ್ಲೂ 3 ಹೆವಿ ಕೂತಿದ್ದೀವಿ ನಾವು. ಅಲ್ಲಿ ಹೋಗ್ಬಿಟ್ಟು ಪ್ರಾಪರಾಗಿ ತೋರಿಸಿಲ್ಲ ಗಣೇಶನ, ಈಗ ಹೋಗ್ಬಿಟ್ಟು ತೋರಿಸ್ತೀನಿ. ಚೆನ್ನಾಗಿದ್ದಾರೆ. ಯಾಕೆ
ಗಣೇಶ್ ನಮ್ಮ ಅಪ್ಪನ ಗಾಡಿ ಯಾರನ್ನೇ ತಡಿಯೋಕ್ಕಾಗ್ತಾ ಇಲ್ಲ. ಓ ಬಂದ್ವಿ ಎಲ್ಲ ನಮ್ಗೆ ಯಾಕೆಲ್ಲ ನಮ್ಮ ಪ್ರಸಾದ ಕೊಡೋ ಟೈಮ್ಗೆ ಬಂದಿದ್ದೀವಿ ನಾವು. ಇಲ್ಲ, ಇದು ನಮ್ಮ ಅಣ್ಣ ಆ್ಯಂಡ್ ಗ್ಯಾಂಗ್ ಕೂಡ್ಸಿರೋ ಗಣೇಶ ಎನಾರ್ಕೋನಲ್ಲಿ ಇಲ್ಲಿ ಕೂರಿಸಿದ್ರು. ನಾನು ಬೆಳಿಗ್ಗೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದಿದ್ದೆ, ಮತ್ತು ಸಂಜೆ ಹೋಗಿ ಮಂಗಳಾರತಿ ಮುಗಿಸ್ಕೊಂಡು ಪ್ರಸಾದ ತಿನ್ಕೊಂಡ್ಬಂದು ಇಲ್ಲೆಲ್ಲ ಏನು ಕಾಣಿಸ್ತಿದ್ದಾರೆ ಇಷ್ಟು ಜನ ನಮ್ಮ ಅಣ್ಣನ ಫ್ರೆಂಡ್ಸು ಇವರೆಲ್ಲ ಸೇರಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಕೂರಿಸಿರೋ ಗಣೇಶ ಇದು. ಆ್ಯಂಡ್ ಗಣೇಶನ ಮೇಲೆ ಸಣ್ಣ ಸಣ್ಣ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ, ಹಿಂದೆ ಮಾಡಿದಾರಲ್ಲ ಇದೆಲ್ಲ ಇವ್ರುಗಳು ಸೇರಿ ಮಾಡಿದ್ರು. UK boy. ಏನು